ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಂಚರಾಜ್ಯ ಚುನಾವಣಾ ಫಲಿತಾಂಶ ಬಂದಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರ ರಚನೆಗೆ ಕಸರತ್ತು ನಡೀತಾ ಇದೆ. ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವಂತ ಕುತೂಹಲ ಪ್ರತಿ ರಾಜ್ಯಗಳಲ್ಲೂ, ಅಂದ್ರೆ ಎಲ್ಲೆಲ್ಲಿ ಚುನಾವಣಾ ಫಲಿತಾಂಶ ಬಂತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಹಜವಾಗಿ ಇದ್ದೇ ಇದೆ. ಅದರಲ್ಲಿ ಒಂದಷ್ಟು ರಾಜ್ಯ ಗಮನ ಸೆಳೀತಾ ಇದೆ. ಅದರಲ್ಲಿ ಒಂದು ಪಶ್ಚಿಮ ಬಂಗಾಳ. ಮೊದಲಿಗೆ ಗಮನ ಸೆಳೆಯೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಸತತ 34 ವರ್ಷಗಳ ಕಾಲ ಕಮ್ಯುನಿಸ್ಟರ ಆಳ್ವಿಕೆ ಇತ್ತು. ಅದಾದ ಬಳಿಕ 2011ರಿಂದ ಸುದೀರ್ಘ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ರು. ಇದೀಗ ಮಮತಾ ಬ್ಯಾನರ್ಜಿಯಿಂದ ಬಿಜೆಪಿ ಅಧಿಕಾರವನ್ನ ಕಿತ್ತುಕೊಳ್ಳುವಲ್ಲಿ ಯಶಸ್ವಿ ಆಗಿದೆ. ಅಂದ್ರೆ ಈ ಚುನಾವಣೆಗೂ ಮುನ್ನವೇ ಅಲ್ಲಿ ಸುದೀರ್ಘವಾದಂತಹ ಒಂದಷ್ಟು ಸಂಘರ್ಷ, ಜಟಾಪಟಿ ಎಲ್ಲವೂ ಕೂಡ ನಡೀತಾ ಇತ್ತು. ಅಂತಿಮವಾಗಿ ಇದೀಗ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಆದ್ರೆ ಇದರ ನಡುವೆಯೇ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಿದೆ. ಕಾರಣ, ಈಗ ಸಿಎಂ ಆಗಿದ್ದಂತ ಮಮತಾ ಬ್ಯಾನರ್ಜಿ ನಾಳೆಗೆ ಮುಗಿಯುತ್ತೆ, ಮೇ 7ನೇ ತಾರೀಕಿಗೆ. ಅವರಿಗೆ ಹೇಳ್ತಿದ್ದಾರೆ, ನಾನು ಸಿಎಂ ಸ್ಥಾನವನ್ನ ಬಿಟ್ಕೊಡೋದಿಲ್ಲ ಎನ್ನುವ ರೀತಿಯಲ್ಲಿ. ಹೀಗಾಗಿ ಅಲ್ಲೊಂದು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಗಮನಿಸೋಣ. ಅದರ ಜೊತೆಗೆ 3 ಶಾಸಕಿಯರ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಒಂದು, ಅತ್ಯಾಚಾರ ಸಂತ್ರಸ್ತೆಯ ತಾಯಿಗೆ ಸಂಬಂಧಪಟ್ಟ ಹಾಗೆ ಅವರೀಗ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಮತ್ತೊಬ್ರು ಸ್ವತಃ ಅತ್ಯಾಚಾರ ಸಂತ್ರಸ್ತೆ, ಅವರು ಕೂಡ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಮತ್ತೊಬ್ರು ಮನೆಗೆಲಸ ಮಾಡಿಕೊಂಡಿದ್ದಂತ ಮಹಿಳೆಯೂ ಕೂಡ ಇದೀಗ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಇಬ್ಬರು ಮಹಿಳಾ ಶಾಸಕಿಯರ ವಿಚಾರ ಯಾವ ಕಾರಣಕ್ಕಾಗಿ ಚರ್ಚೆ ಆಗ್ತಿದೆ ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಬಿಜೆಪಿ ಗೆಲುವಿಗೆ ಒಂದು ಪಾತ್ರ ಅವರದ್ದು ಕೂಡ ಇದೆ. ಅವರ ವಿಚಾರವೂ ಕೂಡ ಸಾಕಷ್ಟು ರಾಜಕೀಯವಾಗಿ ಚರ್ಚೆ ಆಗಿತ್ತು. ಬಿಜೆಪಿಗೆ ಅದು ಕೂಡ ದೊಡ್ಡ ಮಟ್ಟಿಗೆ ಓಟನ್ನ ತಂದುಕೊಡುವಲ್ಲೂ ಕೂಡ ಯಶಸ್ವಿಯಾಗಿದೆ. ಹೀಗಾಗಿ ಎಲ್ಲ ವಿವರವನ್ನು ಕೂಡ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ಸಾಂವಿಧಾನಿಕ ಬಿಕ್ಕಟ್ಟಿನ ವಿಚಾರಕ್ಕೆ ಬರೋಣ. ಬಂಧುಗಳು, ನಿನ್ನೆ ಇದ್ದಕ್ಕಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅದಕ್ಕೂ ಮುನ್ನವೇ ಅಲ್ಲಿ ಸಾಕಷ್ಟು ಹೈಡ್ರಾಮಾಗಳೆಲ್ಲವೂ ಕೂಡ ಆಗ್ತಾನೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ಬಾರಿ ಕೂಡ ಚುನಾವಣೆ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಅಲ್ಲೊಂದು ಸಂಘರ್ಷ, ಜಟಾಪಟಿ, ಹಿಂಸಾಚಾರ ಎಲ್ಲವೂ ಕೂಡ ಇದ್ದಿದೆ. ಈ ಹಿಂದೆ ಟಿಎಂಸಿ ಮೇಲೆ ಆರೋಪ ಕೇಳಿ ಬರ್ತಾ ಇತ್ತು, ಇವರು ಗೂಂಡಾಗಿರಿಯನ್ನ ಮಾಡ್ತಾರೆ, ಹಾಗೆ ಹೀಗೆ ಎನ್ನುವಂತ ರೀತಿಯಲ್ಲಿ. ಈ ಬಾರಿ ಮತ್ತೆ ಅದೇ ರೀತಿಯಾದಂತಹ ಹಿಂಸಾಚಾರ ಒಂದಷ್ಟು ಕಡೆಗಳಲ್ಲಿ ನಡೀತಾ ಇದೆ. ಒಂದಷ್ಟು ಕಡೆಗಳಲ್ಲಿ ಟಿಎಂಸಿ ಕಾರ್ಯಕರ್ತರು ಹಲ್ಲೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಟಿಎಂಸಿ ಅವರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಈ ಹಿಂಸಾಚಾರದಲ್ಲಿ ಟಿಎಂಸಿಯಿಂದ ಇಬ್ರು, ಬಿಜೆಪಿಯಿಂದ ಇಬ್ರು, ಒಟ್ಟು 4 ಮಂದಿ ಅಮಾಯಕರು ಸಾವನ್ನಪ್ಪಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಬೇರೆ ಬೇರೆ ಪಕ್ಷದಲ್ಲಿ ಇರಬಹುದು, ಆದ್ರೆ ಅವರೆಲ್ಲರದ್ದು ಕೂಡ ಒಂದು ರೀತಿಯಾದ ಈ ಅಗ್ರೆಸಿವ್ ಆದಂತಹ ಮನಸ್ಥಿತಿ. ಹೀಗಾಗಿ ಅಲ್ಲಿ ಹಿಂಸಾಚಾರ ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಈ ಬಾರಿ ಮಮತಾ ಬ್ಯಾನರ್ಜಿ ಬ್ಯಾಕ್ ಫೈರ್ ಆಗಿದ್ದು ಅದೇ ಲಾ ಅಂಡ್ ಆರ್ಡರ್ ವಿಚಾರ, ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ವಿಪರೀತ ಚರ್ಚೆ ಎಲ್ಲವೂ ಕೂಡ ಆಗಿತ್ತು. ಬಿಡಿ, ಓಕೆ, ಈಗ ಸಾಂವಿಧಾನಿಕ ಬಿಕ್ಕಟ್ಟಿನ ವಿಚಾರಕ್ಕೆ ಬರೋಣ. ಮಮತಾ ಬ್ಯಾನರ್ಜಿ ನಿನ್ನೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ಅವರು ಹೇಳ್ತಾರೆ, ಕನಿಷ್ಠ 100 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಅಕ್ರಮ ನಡೆದಿದೆ. ನಮ್ಮ ಆಪೋಸಿಟ್ ಇದ್ದಿದ್ದು ಬಿಜೆಪಿ ಅಲ್ಲ, ಚುನಾವಣಾ ಆಯೋಗ. ಚುನಾವಣಾ ಆಯೋಗ ನಮ್ಮನ್ನ ಇಲ್ಲಿ ಸೋಲಿಸಿದೆ. ಇಲ್ಲಿ ಅಕ್ರಮವಾಗಿ ಚುನಾವಣೆ ನಡೆದಿರುವಂತಹ ಕಾರಣಕ್ಕಾಗಿ ನಾನು ಸಿಎಂ ಸ್ಥಾನವನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ ಎನ್ನುವಂತ ಮಾತನ್ನ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಅವರು ಸಾಕಷ್ಟು ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾ ಹೋದ್ರು. ಇದು ಸರಿಯಾದಂತ ಚುನಾವಣೆ ಆಗಿದ್ರೆ ನಾನು ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾ ಇದ್ದೆ, ಆದರೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ. ಚುನಾವಣಾ ಆಯೋಗ ತನಗೆ ಬೇಕಾದ ರೀತಿಯಲ್ಲಿ ಚುನಾವಣೆ ನಡೆಸಿದೆ. ಅವರು ಬಿಜೆಪಿ ಗೆಲುವಿಗೆ ಸಹಕಾರಿಯಾಗಿದ್ದಾರೆ. 100 ಕ್ಷೇತ್ರಗಳಲ್ಲಿ ಅಕ್ರಮವಾಗಿ ಚುನಾವಣೆಯನ್ನ ಮಾಡಿದ್ದಾರೆ. ಹೀಗಾಗಿ ನಾನು ಯಾಕೆ ಬಿಟ್ಕೊಡ್ಬೇಕು ಎನ್ನುವಂತ ರೀತಿಯಲ್ಲಿ ಮಮತಾ ಬ್ಯಾನರ್ಜಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ನನ್ನ ಸೋಲನ್ನ ಒಪ್ಪಿಕೊಳ್ಳುವುದಿಲ್ಲ, ಬಿಜೆಪಿಯ ಗೆಲುವನ್ನು ಕೂಡ ಒಪ್ಪಿಕೊಳ್ಳುವುದಿಲ್ಲ ಎನ್ನುವಂತ ಮಾತನ್ನ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಯಾಕೆ ಹಿಂಗ್ ಮಾಡ್ತಿದ್ದಾರೆ, ಮುಂದೆ ಏನಾಗುತ್ತೆ ಅನ್ನುವಂಥ ವಿವರವನ್ನ ಗಮನಿಸ್ತಾ ಹೋಗೋದಾದ್ರೆ, ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಸುದ್ದಿಯನ್ನು ನಿಮಗೆ ತಲುಪಿಸ್ತಿರುವಂತ ನನ್ನಿಂದ ಹಿಡಿದು ಸುದ್ದಿಯನ್ನು ನೋಡ್ತಿರುವಂತ ನಿಮಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ, ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಲ್ಲಿ ಕುಳಿತುಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಮಮತಾ ಬ್ಯಾನರ್ಜಿಗೆ ಇದರ ಅರಿವಂತೂ ಬಹಳ ಸ್ಪಷ್ಟವಾಗಿರುತ್ತೆ. ಆದ್ರೂ ಯಾಕೆ ಹಾಗೆ ಮಾಡ್ತಿದ್ದಾರೆ ಅಂದ್ರೆ, ಈ ರಾಜಕೀಯ ಇತಿಹಾಸದಲ್ಲಿ ಒಂದು ವಿಚಾರವನ್ನ ರಿಜಿಸ್ಟರ್ ಮಾಡುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ಮಮತಾ ಬ್ಯಾನರ್ಜಿ ಹಿಂದಿನಿಂದಲೂ ಕೂಡ ಅದೇ ರೀತಿಯಾಗಿ ಬಂದಂತವರು. ಮುಂಚೆ ಅವರು ಕಾಂಗ್ರೆಸ್ನಲ್ಲಿ ಇದ್ರು. ಕಾಂಗ್ರೆಸ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಮ್ಯುನಿಸ್ಟರ ವಿರುದ್ಧ ನಿರಂತರವಾಗಿ ಹೋರಾಟವನ್ನ ಮಾಡಿದ್ರು. ಜಯಪ್ರಕಾಶ್ ನಾರಾಯಣ್ ಅವರ ಕಾರಿನ ಬಾನೆಟ್ ಮೇಲೆ ಹತ್ತಿ ಡ್ಯಾನ್ಸ್ ಅನ್ನ ಮಾಡಿದಂತ ಉದಾಹರಣೆ ಕೂಡ ಇತ್ತು. ಅಂದ್ರೆ ಪ್ರತಿಭಟನೆ ಆ ರೀತಿಯಾಗಿ ಮಾಡಿದ್ರು. ಒಮ್ಮೆ ಸಿಪಿಐ ಕಾರ್ಯಕರ್ತರು ತಲೆಗೆ ಹೊಡೆದು ಕಬ್ಬಿಣದ ರಾಡ್ನಲ್ಲಿ ಹೊಡೆದು 26 ದಿನಗಳ ಕಾಲ ಆಸ್ಪತ್ರೆ ಸೇರುವಂತ ಪರಿಸ್ಥಿತಿ ಎದುರಾಗಿತ್ತು. ಒಮ್ಮೆ ಸದನದಲ್ಲಿ ಸಂಸದನ ಕೊರಳು ಪಟ್ಟಿಯನ್ನ ಹಿಡಿದು ಮಮತಾ ಬ್ಯಾನರ್ಜಿ ಎಳ್ಕೊಂಡು ಬಂದಿದ್ರು. ಹೀಗೆ ಸಾಕಷ್ಟು ಸಂಘರ್ಷಗಳು ಅವರ ಬದುಕಿನಲ್ಲಾಗಿದೆ. ಮೊದಲು ಕಾಂಗ್ರೆಸ್ನಲ್ಲಿದ್ರು, ಕಾಂಗ್ರೆಸ್ ಅನ್ನ ವಿರೋಧಿಸಿ ಅದಾದ ಬಳಿಕ ಟಿಎಂಸಿ ಎನ್ನುವಂತ ಪಕ್ಷವನ್ನು ಹುಟ್ಟಾಕ್ತಾರೆ. ಆರಂಭದಲ್ಲಿ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ರು. RSS ಹಾಗೆ ಬಿಜೆಪಿ ನಾಯಕರಿಂದ ಹೊಗಳಿಸಿಕೊಂಡಿದ್ರು. ಅದಾದ ಬಳಿಕ ಬಿಜೆಪಿ ಜೊತೆಗೆ ಸಂಘರ್ಷ ಶುರುವಾಗುತ್ತೆ. ಈ ರೀತಿಯ ಒಂದಷ್ಟು ಬೀದಿ ಹೋರಾಟ, ಬೀದಿ ಕಾಳಗ ಎಲ್ಲವೂ ಕೂಡ ಮಮತಾ ಬ್ಯಾನರ್ಜಿ ಅವರ ವಿಚಾರದಲ್ಲಿ ಇದ್ದಿದೆ. ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂತ ಬೀದಿ ಹೋರಾಟವನ್ನ ಆರಂಭಿಸುವಂತ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ರಾಜಕೀಯ ಇತಿಹಾಸದಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನೋದು ಮಮತಾ ಬ್ಯಾನರ್ಜಿಯವರ ಮನಸ್ಥಿತಿ. ಅಂದರೆ ಒಂದು ಸಮಯದಲ್ಲಿ ಚುನಾವಣಾ ಆಯೋಗ ಈ ರೀತಿಯಾಗಿ ಮಾಡಿತ್ತು ಅಂತ ಮುಂದೆ ಗೊತ್ತಾಗಬೇಕು ಎನ್ನುವ ರೀತಿಯಲ್ಲಿ
ಚುನಾವಣಾ ಆಯೋಗ ಹಾಗೆ ಮಾಡಿದ್ಯೋ ಇಲ್ವೋ ಗೊತ್ತಿಲ್ಲ ಯಾರಿಗೂ ಕೂಡ, ಅದು ಇವರ ಆರೋಪ. ಇನ್ನೊಂದು ಕಡೆಯಿಂದ ಆ ಕಡೆಯಿಂದಲೂ ಸಮರ್ಥನೆ ಅಂಥದ್ದೆಲ್ಲವೂ ಕೂಡ ಇದೆ. ಆದರೆ ಇಂಥದ್ದೊಂದು ಕಾರಣಕ್ಕಾಗಿ ಪ್ರತಿಭಟನೆ, ಒಬ್ಬರ ಮುಖ್ಯಮಂತ್ರಿ ಆಗಿದ್ದರು ಪ್ರತಿಭಟನೆ ದಾಖಲಿಸಿದ್ರು ಅನ್ನೋದು ರಾಜಕೀಯ ಇತಿಹಾಸದಲ್ಲಿ ದಾಖಲಾಗಬೇಕು ಅನ್ನೋದು ಮಮತಾ ಬ್ಯಾನರ್ಜಿಯ ಬಹಳ ಸ್ಪಷ್ಟವಾದಂಥ ಉದ್ದೇಶ. ಇದು ಒಂದು ಉದ್ದೇಶ. ಮತ್ತೊಂದು, ಇದೀಗ ಇಡೀ ಪಶ್ಚಿಮ ಬಂಗಾಳದಾದ್ಯಂತ ಅಥವಾ ಇಡೀ ದೇಶಾದ್ಯಂತ ಚುನಾವಣಾ ಆಯೋಗದ ವಿರುದ್ಧವಾಗಿ ಒಂದು ಸಮರವನ್ನ ಸಾರೋದು ಅಥವಾ ಒಂದು ನರೇಶನ್ ಅನ್ನ ಸೆಟ್ ಮಾಡುವಂತ ಪ್ರಯತ್ನವನ್ನ ಮಮತಾ ಬ್ಯಾನರ್ಜಿ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರು ಹೇಳ್ತಿದ್ದಾರೆ, ನನಗೆ ಕಾಂಗ್ರೆಸ್ನಿಂದ ಬೆಂಬಲ ಸಿಕ್ಕಿದೆ, ಇಂಡಿ ಒಕ್ಕೂಟದ ಬೇರೆ ಬೇರೆ ನಾಯಕರು ಕೂಡ ಕರೆ ಮಾಡಿ ಹೇಳ್ತಿದ್ದಾರೆ ಎನ್ನುವಂತ ರೀತಿಯಲ್ಲಿ. ಅಂದ್ರೆ ಮಮತಾ ಬ್ಯಾನರ್ಜಿ ಈಗ ಮತ್ತೊಂದು ಸುತ್ತಿನ ಹೋರಾಟವನ್ನ ಆರಂಭಿಸುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಿನಿಂದಲೇ ಹೋರಾಟವನ್ನ ಆರಂಭಿಸುವಂತ ಲಕ್ಷಣ. ಈ ಬಾರಿ ಚುನಾವಣಾ ಆಯೋಗವನ್ನ ಆ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಹೇಳ್ತಿರೋದು ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಿಲ್ಲ ಅಂತ ಹೇಳಿ. ಮತ್ತೊಂದು ಅವ್ರು ಹೇಳ್ತಾ ಇರೋದು, ಅವ್ರನ್ನ ತೆಗೆದು ಹಾಕ್ಲಿ ಅಂತ ಹೇಳಿ. ಈ ಮೂಲಕವೂ ಕೂಡ ಅನುಕಂಪ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನ, ಒತ್ತಾಯ ಪೂರ್ವಕವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು ಎನ್ನುವಂತ ರೀತಿಯಲ್ಲಿ. ಓಕೆ, ಇಂಥ ಒಂದಷ್ಟು ಪ್ಲಾನ್ ಎಲ್ಲವೂ ಕೂಡ ಆಗ್ತಾ ಇದೆ. ಹಾಗಾದ್ರೆ ಮುಂದೆ ಏನು ಇಂಥ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾದಂಥ ಸಂದರ್ಭದಲ್ಲಿ ಸಾಧಾರಣವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋ ಸಂಪ್ರದಾಯ. ಉದಾಹರಣೆಗೆ ತಮಿಳುನಾಡಿನಲ್ಲಿ ಎಂ.ಕೆ. ಸ್ಟಾಲಿನ್ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಾಗಿದೆ. ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ. ಇಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅದೇ ಪ್ರಕಾರವಾಗಿ ರಾಜೀನಾಮೆಯನ್ನು ಕೊಡಬೇಕಿತ್ತು. ಈ ಕೊಟ್ಟಿಲ್ಲ ಅಂದಾಗ ಈಗ ರಾಜ್ಯಪಾಲರಿಗೆ ವಿಶೇಷವಾದಂತಹ ಹಕ್ಕು ಸಹಜವಾಗಿ ಇದ್ದೇ ಇರುತ್ತೆ. ಒಂದೇನಂದ್ರೆ, ಆಯ್ತಪ್ಪ ನೀವು ಸಿಎಂ ಸ್ಥಾನದಲ್ಲೇ ಇದ್ದೀರಿ, ಬಹುಮತವನ್ನ ಸಾಬೀತುಪಡಿಸಿ ಅಂತ ಹೇಳ್ಬೋದು. ಬಹುಮತವನ್ನ ಸಾಬೀತುಪಡಿಸಿಲ್ಲ ಅಂದಾಗ ಸಹಜವಾಗಿ ಅವರ ಸಿಎಂ ಸ್ಥಾನ ರದ್ದುಗೊಳ್ಳುತ್ತೆ, ಅದು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕಂತ ಪರಿಸ್ಥಿತಿ ಎದುರಾಗುತ್ತೆ. ಇಲ್ಲ ಅಂತ ರಾಜ್ಯಪಾಲರಿಗೆ ವಜಾಗೊಳಿಸುವಂತ ಹಕ್ಕು ಕೂಡ ಇರುತ್ತೆ. ಇಲ್ಲ ಅಂತಂದ್ರೆ ಒಮ್ಮೊಮ್ಮೆ ಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿಯೂ ಕೂಡ ಎದುರಾಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿ. ಇಲ್ಲ ಅಂತಂದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರುವಂತ ಪರಿಸ್ಥಿತಿಯೂ ಕೂಡ ಎದುರಾಗ್ಬಿಡುತ್ತೆ. ರಾಜ್ಯಪಾಲರ ಮುಂದೆ ಈಗ ಸಾಕಷ್ಟು ಆಯ್ಕೆಗಳಿದ್ದಾವೆ. ಅವರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ರೀತಿ ಕಾನೂನು ಸಲಹೆಯನ್ನ ಪಡೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಏನೇ ಆದರೂ ಕೂಡ ಅದನ್ನ ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೆ ಮಮತಾ ಬ್ಯಾನರ್ಜಿ ರೆಡಿಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಂತ ಆದ್ರೆ ಅಲ್ಲೂ ಕೂಡ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗುತ್ತೆ. ಇಲ್ಲ ಬಹುಮತ ಸಾಬೀತುಪಡಿಸಿ ಅಂದ್ರೆ ಅಲ್ಲೊಂದಷ್ಟು ಬೆಳವಣಿಗೆ ಆಗುತ್ತೆ, ಇಲ್ಲ ವಜಾಗೊಳಿಸಿದ್ರೆ ಅಲ್ಲೊಂದು ಬೆಳವಣಿಗೆ ಆಗುತ್ತೆ. ರಾಜಕೀಯ ಲಾಭವನ್ನಾಗಿ ಪರಿವರ್ತಿಸಿಕೊಳ್ಳುವಂತ ಕೆಲಸವನ್ನ ಮಮತಾ ಬ್ಯಾನರ್ಜಿ ಮಾಡ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಈಗ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ನಲ್ಲ ಒಂದಷ್ಟು ಶಾಸಕಿಯರ ಬಗ್ಗೆ, ಅವರ ವಿಚಾರಕ್ಕೆ ಬರೋಣ. ಇವರು ಸದ್ಯ ಇಡೀ ದೇಶದ ಗಮನವನ್ನು ಸೆಳೆತಾ ಇದ್ದಾರೆ. ಮೊದಲ ಹೆಸರು ನೀವು ಈಗಾಗಲೇ ಸಾಕಷ್ಟು ಕೇಳಿರ್ತೀರಿ, ರತ್ನ ದೇವನಾಥ್ ಅಂತ ಹೇಳಿ. ನಿಮಗೆ ಪಶ್ಚಿಮ ಬಂಗಾಳದ ಆರ್ಜಿಕರ್ ಕಾಲೇಜಿನ ಇನ್ಸಿಡೆಂಟ್ ಗೊತ್ತಿರುತ್ತೆ. ಕೇವಲ ಪಶ್ಚಿಮ ಬಂಗಾಳಕ್ಕೆ ಸೀಮಿತ ಆಗಿಲ್ಲ, ಇಡೀ ದೇಶಾದ್ಯಂತ ಚರ್ಚೆ ಆಗಿದ್ದು. ಅದೇನು ಇನ್ಸಿಡೆಂಟ್ ಅನ್ನೋದ್ರ ಬಗ್ಗೆ ನಾನು ವಿಡಿಯೋವನ್ನ ಮಾಡಿದ್ದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕ್ತೇನೆ. ನೀವ್ಯಾರಾದ್ರೂ ಮರ್ತು ಬಿಟ್ಟಿದ್ರೆ ಮತ್ತೊಮ್ಮೆ ಅದನ್ನು ನೋಡಿ. ಅಂತಹ ಇನ್ಸಿಡೆಂಟ್ ಅನ್ನ ಯಾರು ಕೂಡ ಬೆಂಬಲಿಸೋದಕ್ಕೆ ಸಾಧ್ಯವೇ ಇಲ್ಲ. ವೈದ್ಯಕೀಯ ವಿದ್ಯಾರ್ಥಿನಿ ಅಥವಾ ಟ್ರೈನಿ ವೈದ್ಯೆ ಅವರು, ಆ ಹೆಣ್ಣು ಮಗಳು, ಆಕೆಯನ್ನ ಆ ಕಾಲೇಜಿನ ಆವರಣದ ಒಳಗಡೆ, ಅದು ಕಾಲೇಜು ಪ್ಲಸ್ ಹಾಸ್ಪಿಟಲ್, ಆ ಆವರಣದ ಒಳಗಡೆಯೇ ತುಂಬಾ ಕೆಟ್ಟದಾಗಿ ಆಕೆಯ ಮೇಲೆ ಎರಗಿ ಆಕೆಯ ಪ್ರಾಣವನ್ನ ತೆಗೆಯಲಾಗಿತ್ತು. ಅದನ್ನು ವಿವರಿಸ್ತಾ ಹೋಗ್ಬಿಟ್ರೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಆಕೆಯ ಮೇಲೆ ಎರಗಲಾಗಿತ್ತು. ಆದ್ರೆ ಅದಾದ ಬಳಿಕ ಏನಾಯ್ತು ಅಂದ್ರೆ, ಬೇರೆ ಬೇರೆ ಕಾರಣಗಳಿಗಾಗಿ ಅಲ್ಲಿ ಸಾಕ್ಷಿಯನ್ನು ನಾಶಪಡಿಸುವಂತ ಪ್ರಯತ್ನ ಆಯಿತು. ಅದಾದ ಬಳಿಕ ಆ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಎಲ್ಲವೂ ಕೂಡ ಆಯಿತು. ಆ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟಿಗೆ ಹೋರಾಟ ಎಲ್ಲವೂ ಕೂಡ ಆರಂಭ ಆಗಿತ್ತು. ಆಗ ಮಮತಾ ಬ್ಯಾನರ್ಜಿ ನಡೆದುಕೊಂಡಂತ ರೀತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಮೊದಲಿಂದಲೂ ಕೂಡ ಮಹಿಳಾ ಮತದಾರರ ಬೆಂಬಲವನ್ನ ಪಡೆದುಕೊಂಡು ಬಂದಿದ್ದಂತ ಮಮತಾ ಬ್ಯಾನರ್ಜಿ ಅದಾದ ಬಳಿಕ ಮಹಿಳೆಯರೇ ಅವರಿಂದ ದೂರ ಆಗುವಂತ ಪರಿಸ್ಥಿತಿ ಎದುರಾಯಿತು. ಇದೇ ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಪ್ಲಸ್ ಆಗಿದ್ದು. ಏನು ಅಂದ್ರೆ, ಮಮತಾ ಬ್ಯಾನರ್ಜಿ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಪ್ರತಿಭಟನೆ ಮಾಡ್ತಿದ್ದ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿ ಸಾಕು, ಹಬ್ಬಕ್ಕೆ ಹಿಂದಿರುಗಿ ಎನ್ನುವಂತ ರೀತಿಯ ಸ್ಟೇಟ್ಮೆಂಟ್. ಹೆಣ್ಮಕ್ಳು ಮಧ್ಯರಾತ್ರಿಯಲ್ಲಿ ಯಾಕೆ ಹೊರಗಡೆ ಓಡಾಡಬೇಕು ಎನ್ನುವ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ರು. ಜೊತೆಗೆ ಜನರ ಮನಸ್ಸಿಗೂ ಕೂಡ ಬಂದಿತ್ತು, ಇವರು ಕೂಡ ಸಾಕ್ಷಿಯನ್ನು ನಾಶ ಮಾಡೋದಕ್ಕೆ ಕೈ ಜೋಡಿಸುತ್ತಿದ್ದಾರೆ ಎನ್ನುವಂತ ರೀತಿಯಲ್ಲಿ. ಇಂಥದ್ದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಆಗಿತ್ತು. ಆಗ ಆ ಹೆಣ್ಣು ಮಗಳ ತಾಯಿಯಾಗಿರುವಂತಹ ರತ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟಿಗೆ ಅವರು ಹೋರಾಟವನ್ನ ಆರಂಭ ಮಾಡ್ತಾರೆ. ರತ್ನ ದೇವನಾಥ್ ಅವರು ದೊಡ್ಡ ಮಟ್ಟಿಗೆ ಹೋರಾಟವನ್ನ ಆರಂಭ ಮಾಡ್ತಾರೆ. ನ್ಯಾಯಕ್ಕೋಸ್ಕರ ಆಗ್ರಹವನ್ನ ವ್ಯಕ್ತಪಡಿಸ್ತಾರೆ. ನಿರಂತರವಾಗಿ ತಮ್ಮ ಮಗಳ ಪರವಾಗಿ ನಿಂತ್ಕೊಳ್ತಾರೆ. ಜೊತೆಗೆ ಮಮತಾ ಬ್ಯಾನರ್ಜಿ ವಿರುದ್ಧ ದೊಡ್ಡ ಮಟ್ಟಿಗೆ ಆಕ್ರೋಶವನ್ನ ಹೊರಹಾಕಿರ್ತಾರೆ. ಅದಾದ ಬಳಿಕ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಬಿಜೆಪಿ ಅವರಿಗೆ ಟಿಕೆಟ್ ಅನ್ನು ಕೂಡ ಕೊಡುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಹೋದಂತ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಕ್ಕದಲ್ಲೂ ಕೂಡ ಅವನ್ನ ಕೂರಿಸಿಕೊಂಡು ಬಿಡ್ತಾರೆ. ಈ ಮೂಲಕ ಬಿಜೆಪಿ ಒಂದು ರೀತಿಯಲ್ಲಿ ಸಂದೇಶವನ್ನ ಸಾರುವಂತ ಪ್ರಯತ್ನವನ್ನ ಆ ಮೂಲಕ ಮಾಡುತ್ತೆ. ನಾವು ಮಹಿಳೆಯರ ಪರವಾಗಿ ಇದ್ದೀವಿ ಎನ್ನುವಂತ ರೀತಿಯಲ್ಲಿ. ಮಮತಾ ಬ್ಯಾನರ್ಜಿಗೆ ಅದು ದೊಡ್ಡ ಮಟ್ಟಿಗೆ ಬ್ಯಾಕ್ ಫೈರ್ ಆಗುತ್ತೆ. ಕಾರಣ ಕೇವಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಆಗೋದಿಲ್ಲ. ಅವರ ವಿಧಾನಸಭಾ ಕ್ಷೇತ್ರ ಪಾಣಿಹಟ್ಟಿ ಅಂತ ಹೇಳಿ, ಆದ್ರೆ ಆ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಆಗೋದಿಲ್ಲ. ಅದು ಸುತ್ತಮುತ್ತ ಇರುವಂತಹ ವಿಧಾನಸಭಾ ಕ್ಷೇತ್ರದ ಮೇಲೂ ಪರಿಣಾಮವನ್ನು ಬೀರುತ್ತೆ. ಯಾಕಂದ್ರೆ ದೇಶಾದ್ಯಂತ ಸುದ್ದಿಯಾದಂತ ಪ್ರಕರಣ ಅದು. ಅದರಲ್ಲೂ ಕೂಡ ರತ್ನ ದೇವನಾಥ್ ಅವರು ಹೇಳ್ತಾರೆ, ನಾನು ಗೆಲ್ಲುವವರೆಗೂ ಕೂಡ ಈ ಕೂದಲನ್ನ ಕಟ್ಟೋದಿಲ್ಲ ಎನ್ನುವಂತ ರೀತಿಯಲ್ಲಿ ಶಪಥವನ್ನ ಮಾಡ್ತಾರೆ ಮಮತಾ ಬ್ಯಾನರ್ಜಿ ವಿರುದ್ಧ.
ವಿರುದ್ಧವಾಗಿ. ಅಂತಿಮವಾಗಿ ಅವರಿದೀಗ ಟಿಎಂಸಿಯ ತೀರ್ಥಂಕರ್ ಎನ್ನುವಂಥ ಅಭ್ಯರ್ಥಿಯ ವಿರುದ್ಧ 28,836 ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ಈ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಇದು ಮೊದಲ ವಿಚಾರ. ಅತ್ಯಾಚಾರ ಸಂತ್ರಸ್ತೆಯ ತಾಯಿ ಇದೀಗ ಶಾಸಕಿ ಆದಂತ ಸಂಗತಿ ಇದು. ಎರಡನೇ ವಿಚಾರ ಅಂದ್ರೆ ಸ್ವತಃ ಅತ್ಯಾಚಾರ ಸಂತ್ರಸ್ತೆ ಶಾಸಕಿ ಆದಂತ ಸಂಗತಿ. ಅವರ ಹೆಸರು ರೇಖಾ ಪಾತ್ರ ಅಂತ ಹೇಳಿ. ಅವ್ರ ವಿಚಾರ ಏನು ಅಂದ್ರೆ ಸಂದೇಶ್ ಖಾಲಿ ಪ್ರಕರಣ ನೀವೆಲ್ಲರೂ ಕೂಡ ಕೇಳುತ್ತೀರಿ. ಅದು ಕೂಡ ಮಮತಾ ಬ್ಯಾನರ್ಜಿಗೆ ಬ್ಯಾಕ್ ಫೈರ್ ಆದಂತಹ ಪ್ರಕರಣ ಅಥವಾ ಮಹಿಳಾ ಮತದಾರರು ದೂರ ಸರಿಯೋದಕ್ಕೆ ಕಾರಣವಾದಂತಹ ಪ್ರಕರಣ. ಅಲ್ಲಿ ಟಿಎಂಸಿಯ ನಾಯಕ ಒಬ್ಬ ಇರ್ತಾನೆ, ಶೇಖ್ ಶಾಜಾನ್ ಅಂತ ಹೇಳಿ. ಆತನ ಮೇಲೆ ಈ ರೇಷನ್ ಕಾರ್ಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ರೇಷನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ರೇಡ್ ಆಗುತ್ತೆ. ಆತ ತಲೆಮರೆಸ್ಕೊಳ್ತಾನೆ. ಆತ ತಲೆಮರೆಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಮುಂದೆ ಬಂದು ದೂರನ್ನ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಏನೇನಂತ, ಆತ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ. ಅಂದ್ರೆ ಪಾರ್ಟಿ ಆಫೀಸಿಗೆ ಕರೆಸಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾ ಇದ್ದ, ಬಡ ರೈತರಿಗೆ ಹಿಂಸೆಯನ್ನ ಕೊಟ್ಟು ಭೂಮಿಯನ್ನ ಕಿತ್ಕೊಳ್ತಾ ಇದ್ದ ಆತ, ಎಲ್ಲರ ಮೇಲೂ ಕೂಡ ದಬ್ಬಾಳಿಕೆಯನ್ನ ಮಾಡ್ತಿದ್ದ ಎನ್ನುವ ರೀತಿಯಲ್ಲಿ ಆರೋಪಗಳು ಕೇಳಿಬರುತ್ತೆ. ಸಾಲು ಸಾಲು ಆರೋಪ. ಆಗ ಮೊದಲು ಮುಂದೆ ಬಂದು ದೂರನ್ನ ಕೊಟ್ಟಂತವ್ರು ಯಾರು ಅಂದ್ರೆ ರೇಖಾ ಪಾತ್ರ. ಸ್ವತಃ ಅವರೇ ಸಂತ್ರಸ್ತೆ, ಅವರೇ ದೂರನ್ನ ಕೊಡ್ತಾರೆ, ಅವರೇ ಹೋರಾಟವನ್ನ ಆರಂಭ ಮಾಡ್ತಾರೆ ತುಂಬಾ ಧೈರ್ಯವಾಗಿ. ಟಿಎಂಸಿಯ ನಾಯಕ ಶೇಖ್ ಶಾಜಾನ್ ವಿರುದ್ಧ ಮಾತನಾಡುವಂತವ್ರು ಯಾರು ಕೂಡ ಇರೋದಿಲ್ಲ. ಆಗ ಧೈರ್ಯವಾಗಿ ಅವರು ಮುಂದೆ ಬರ್ತಾರೆ. ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಸಂದೇಶ್ ಖಾಲಿ ಪ್ರಕರಣವನ್ನ ಟಿಎಂಸಿ ನಿರ್ವಹಿಸಿದ ರೀತಿಗೆ ಸಂಬಂಧಪಟ್ಟಾಗ ಆಕ್ರೋಶ ವ್ಯಕ್ತವಾಗುತ್ತೆ. ಕಾರಣ ಆತನ ಪರವಾಗಿಯೇ ಟಿಎಂಸಿ ನಿಂತ್ಕೊಳ್ತು ಎನ್ನುವಂತ ಅಭಿಪ್ರಾಯ ಆ ಸಂದರ್ಭದಲ್ಲಿ ಜನರಲ್ಲಿ ಮೂಡಿತ್ತು. ಅಂತಿಮವಾಗಿ ಹೈಕೋರ್ಟ್ ಚೀಮಾರಿಯನ್ನು ಹಾಕುತ್ತೆ. ಅದಾದ ಬಳಿಕ ಆತನನ್ನ ಬಂಧಿಸಲಾಗುತ್ತೆ, ಪಕ್ಷದಿಂದ ಅಮಾನತು ಮಾಡಲಾಗುತ್ತೆ, ಸಿಬಿಐ ತನಿಖೆಯೂ ಕೂಡ ನಡೆಯುತ್ತೆ. ಆ ಅತ್ಯಾಚಾರ ಸಂತ್ರಸ್ತೆ ಇದೀಗ ಟಿಎಂಸಿ ಅಭ್ಯರ್ಥಿಯ ವಿರುದ್ಧ ಹಿಂಗಲ್ಗಂಜ್ ಎನ್ನುವಂತ ವಿಧಾನಸಭಾ ಕ್ಷೇತ್ರದಲ್ಲಿ 5,421 ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ಇವರ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಯಲ್ಲಿದೆ. ಇನ್ನೊಬ್ರು ಯಾರು ಅಂದ್ರೆ ಕವಿತಾ ಮಾಝಿ ಅಂತ ಹೇಳಿ. ಇವರ ಹೆಸರನ್ನು ಕೇಳಿರ್ತೀರಿ. ನಾನು ಒಂದು ವಿಡಿಯೋವನ್ನ ಮಾಡಿದ್ದೆ ಹಿಂದೆ. ಇವರು 2021 ಟಿಕೆಟ್ ಅನ್ನ ಪಡೆದುಕೊಂಡಿದ್ರು. ಆಗ 11,000 ಮತಗಳಿಂದ ಸೋಲನ್ನ ಕಂಡಿದ್ರು. ಈಗ ಗೆಲುವನ್ನ ಸಾಧಿಸಿದ್ದಾರೆ. ಇವರು ಯಾರು ಅಂದ್ರೆ, ಇವರು ಸಾಕಷ್ಟು ವರ್ಷಗಳಿಂದ ಬಿಜೆಪಿಗೋಸ್ಕರ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಔಸ್ಗ್ರಾಮ್ ಅಂತ ವಿಧಾನಸಭಾ ಕ್ಷೇತ್ರ, ಅದು ಪರಿಷ್ಠ ಜಾತಿಗೆ ಮೀಸಲಾಗಿರುವಂತಹ ವಿಧಾನಸಭಾ ಕ್ಷೇತ್ರ. ಆಗ ಬಿಜೆಪಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ತೀರಾ ಸಾಮಾನ್ಯರಿಗೆ ಟಿಕೆಟ್ ಅನ್ನು ಕೊಟ್ಟು ನಾವು ಒಂದು ಸಂದೇಶವನ್ನ ಸಾರಬೇಕು ಅಂತ ಹೇಳಿ. ಆಗ ತಿಂಗಳಿಗೆ 2,500ಕ್ಕೆ 4-5 ಮನೆಗಳಲ್ಲಿ ಮನೆಗೆಲಸವನ್ನ ಮಾಡಿಕೊಂಡಿದ್ದಂತಹ, ಜೊತೆಗೆ ಬಿಜೆಪಿಯ ಕಾರ್ಯಕರ್ತೆಯಾಗಿಯೂ ಕೂಡ ಇದ್ದಂತ ಕವಿತಾ ಮಾಝಿ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಡುತ್ತೆ. ಆಗ ಸೋತಿದ್ರು. ಆದ್ರೆ ಈ ಬಾರಿ 12,535 ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ಇವ್ರು ಯಾಕೆ ಚರ್ಚೆಯಲ್ಲಿದ್ದಾರೆ ಅಂದ್ರೆ, ಓರ್ವ ಕೆಲಸ ಮಾಡ್ತಿದ್ದಂತ ಅಥವಾ ಮನೆಗೆಲಸ ಮಾಡ್ತಿದ್ದಂತ ಮಹಿಳೆ ಇದೀಗ ಶಾಸಕಿಯಾಗಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದಿಷ್ಟು ವಿಚಾರವನ್ನು ನಿಮಗೆ ತಲುಪಿಸಬೇಕಿತ್ತು. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕಾಗಿ. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.